ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅವರ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾವು ಧರ್ಮಸ್ಥಳ ಬಂದಿದ್ದೀವಿ ಆ್ಯಂಡ್ ಆಗಲೇ ಕ್ಯೂನಲ್ಲಿ ಕೂಡ ನಿಂತ್ಕೊಂಡು ಬಿಟ್ಟಿದ್ದೀವಿ. ಆ್ಯಂಡ್ ಈ ಸತಿ ಎಲ್ಲ ಹೊಸದಾಗಿ ಮಾಡಿದ್ದಾರೆ. ನಾನು ಬಂದಿರೋದು ಇದು ಫಸ್ಟ್ ಟೈಮ್ ಈ ಥರ ಎಲ್ಲ ರೂಮ್ಗಳು ಮಾಡಿ ವೆಯ್ಟಿಂಗ್ ರೂಮ್ ಮಾಡಿ ಕೂರಿಸಿರೋವಂಥದ್ದು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಚೆನ್ನಾಗಿದೆ. ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ, ವೆಯ್ಟ್ ಮಾಡ್ತಾಯಿದ್ದೀವಿ. ಕೂಡ ಆರಾಮಾಗಿದ್ದಾರೆ. ಜರ್ನಿ ಮಾಡ್ಕೊಂಡು ಬಂದರು ನೀಟಾಗಿ, ಏನು ಸುಸ್ತು ಮಾಡ್ಕೊಳ್ಳಿಲ್ಲ. ಟರ್ನಿಂಗ್ಸಲ್ಲೆಲ್ಲ ಹಿಂಗೆ ತೂಗಾಡಿ ಮಲ್ಕೊಂಡ್ಬಿಟ್ರು ಹಾಗೇ. ಹಾಗಾಗಿ ನಮಗೂ ಏನು ರಿಸ್ಕ್ ಆಗಲಿಲ್ಲ. ಎಲ್ಲರೂ ನೀಟಾಗಿ ಆರಾಮಾಗಿ ತಿಂಡಿ ಎಲ್ಲ ಅಲ್ಲೇ ದಾರಿಯಲ್ಲಿ ಮುಗಿಸ್ಕೊಂಡು ಬಂದ್ವಿ. ಟೈಮ್ ಆಗಲೇ ಒಂದು ಕಾಲು ಆಗ್ತಾ ಬಂತು. ಸೊ ನಾವೇ ಲಾಸ್ಟ್ ಕ್ಯೂನಲ್ಲಿ ಇರೋದು. ಇನ್ಯಾರು ಜನಗಳಿಲ್ಲ, ಇಷ್ಟೇ ಜನ. ಖಾಲಿ ಕ್ಲೋಸ್ ಮಾಡಿದ್ದಾರೆ ದರ್ಶನನ. ಇನ್ನು ಸಂಜೆ ಓಪನ್ ಆಗೋದು. ಸದ್ಯಕ್ಕೆ ಬೇಗ ಬಂದ್ವಿ. ಇನ್ನು ಇಲ್ಲಿಂದ ಡೈರೆಕ್ಟಾಗಿ ದರ್ಶನಕ್ಕೆ ಹೋಗಬೇಕು. ಸೊ ಇಲ್ಲೆಲ್ಲ ರೆಸ್ಟ್ ರೂಮ್ಗಳೆಲ್ಲ ಮಾಡಿರೋದ್ರಿಂದ ನಾವು ಕೂಡ ಆರಾಮಾಗಿ ರೆಸ್ಟ್ ರೂಮ್ನೆಲ್ಲ ಯೂಸ್ ಮಾಡಿಕೊಂಡು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದೀವಿ ಇವಾಗ ಕ್ಯೂಗೆ. ಸೊ ಮಕ್ಕಳು ಕೂಡ ಆರಾಮಾಗಿದ್ದಾರೆ. ಎಷ್ಟು ಜನ ಇದ್ದಾರೆ ಈ ಥರದ್ದು ಆ್ಯಕ್ಚುಲಿ ಇನ್ನೂ 2-3 ರೂಮ್ಗಳಿದೆಯಂತೆ. ಸೊ ಅಮ್ಮನೂ ಕೂಡ ಬಂದರು. ಆಮೇಲೆ ಮಕ್ಕಳನ್ನ ಕರ್ಕೊಂಬರ್ತಿರೋದು ಫಸ್ಟ್ ಟೈಮ್ ಆಗಿದ್ದರಿಂದ ಒಂಥರ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ವರ್ಷದೊಳಗಡೆ ಕರ್ಕೊಂಬರೋಣ ಅಂದ್ಕೊಂಡ್ವಿ, ಬಟ್ ಒಳಗಡೆ ಬಿರೋದಿಲ್ಲ, ಅವ್ರಿಗೂ ಕೂಡ ಹಿಂಸೆ ಆಗುತ್ತೆ. ಘಾಟ್ ಸೆಕ್ಷನಲ್ಲಿ ಡ್ರೈವ್ ಮಾಡ್ಕೊಂಡು ಬಂದಾಗ ಸುಸ್ತಾಗೋ ಚಾನ್ಸಸ್ ಇರುತ್ತೆ ಅಂತ ನಾವು ಕೂಡ ಡಿಲೇ ಮಾಡಿದ್ವಿ. ಬಟ್ ಈ ಸತಿ ತುಂಬಾ ಆರಾಮಾಗಿದ್ದರು. ಮತ್ತು ತುಂಬ ದಿನ ನಾವು ಇಲ್ಲಿದ್ದರಿಂದ ಸ್ವಲ್ಪ ಫ್ರೀ ಆಗಿದ್ವಿ ಇವತ್ತು. ಮತ್ತು ಅಲೋಕ್ ಕೂಡ ಬಂದರು ಅಂತ ಹೇಳಿಬಿಟ್ಟು ನಾವು ಕೂಡ ಕರ್ಕೊಂಬರೋ ಪ್ಲ್ಯಾನ್ನ ಮಾಡಿದ್ವಿ. ಸೊ ಕರ್ಕೊಂಬಂದಿದ್ದೀವಿ, ದರ್ಶನ ಮಾಡಿಸ್ಬೇಕು. ಸೊ ನೋಡೋಣ ಹೇಗಾಗುತ್ತೆ ಅಂತ. ಓಕೆ, ಬಾಯ್. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಂದು ಭಯ ಇದ್ದಿದ್ದೇನೆಂದರೆ 2 ವರ್ಷದ ಮಕ್ಕಳನ್ನ ಒಳಗಡೆ ಬಿಡೋದಿಲ್ಲ ಅಂತ. ಸೊ ಹಾಗಾಗಿ ನಮ್ಮ ಮಕ್ಳಿಗೆ ಇನ್ನೂ 1 ವರ್ಷ 1 ತಿಂಗಳಾಗಿರೋದ್ರಿಂದ ಬಿಡ್ತಾರೋ ಇಲ್ವೋ ಅಂತ ಭಯ ಪಟ್ಕೊಂಡಿದ್ವಿ. ಬಟ್ ಏನೂ ಹೇಳಲಿಲ್ಲ, ಒಳಗಡೆ ಆರಾಮಾಗಿ ಬಿಟ್ಟರು. ದರ್ಶನ ತುಂಬಾ ಚೆನ್ನಾಗಾಯಿತು. ಮಕ್ಳುಗಳು ಕೂಡ ತುಂಬಾ ಚೆನ್ನಾಗಿ ದೇವ್ರನ್ನ ನೋಡಿದ್ರು. ಆಮೇಲೆ ಅವ್ರದ್ದು ಗಂಧ ಎಲ್ಲ ಚೆನ್ನಾಗಿ ಸಿಕ್ತು. ಎಲ್ಲ ತಗೊಂಡು ಬಂದ್ವಿ, ಒಂಚೂರು ಗಲಾಟೆ ಮಾಡಲಿಲ್ಲ. ಹಾಗೆ ಬರ್ತಿದ್ದಂಗೆ ಪ್ರಸಾದಕ್ಕೂ ಕೂಡ ಕರೆದ್ರು. ಆ್ಯಕ್ಚುಲಿ ಇದು ನಮ್ಮದು ಲಾಸ್ಟ್ನೇ ಟ್ರಿಪ್ಪಿಂದು ಊಟ ಕ್ಲೋಸ್ ಆಗೋ ಟೈಮ್ಗೆ ಕರೆಕ್ಟಾಗಿ ಹೋದ್ವಿ. ಇನ್ನೊಂದು 5-10 ನಿಮಿಷ ಲೇಟ್ ಆಗಿದ್ರು ನಮಗೆ ಊಟ ಸಿಗ್ತಾ ಇರಲಿಲ್ಲ. ಬಟ್ ನಾವಂತೂ ತುಂಬ ಇದು ಖುಷಿ ಆಗೋಯ್ತು ನಮಗಂತೂ, ಊಟ ಸಿಗ್ತಲ್ಲ ಅಂದ್ಬಿಟ್ಟು. ಯಾಕಂದರೆ ಮೇಯ್ನಾಗಿ ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದ ತೊಗೊಳ್ಳೇಬೇಕು. ಧರ್ಮಸ್ಥಳದ ಪ್ರಸಾದ ಅಂತೂ ಮಿಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಮಕ್ಳಿಗೂ ತಿನ್ಸೋಣ ಅಂದ್ಬಿಟ್ಟು ಇಟ್ಕೊಂಡು ಕೂತಿದ್ದೀವಿ. ಅವ್ರು ಸ್ವಲ್ಪ ಸುಸ್ತಾಗಿದ್ರು ಅಂದ್ಬಿಟ್ಟು ಮಕ್ಳಿಗೆ ಫಸ್ಟು ಹಾಲು ಕುಡಿಸಿದ್ವಿ ನಾವು ಕೂತ್ಕೊಂಡು ವೆಯ್ಟ್ ಮಾಡ್ತಿರೋ ಟೈಮಲ್ಲಿ. ಹಾಗೆ ಊಟ ಕೂಡ ಬಂತು ನಮಗೂ. ನಾವು ಬೇಗ ಊಟಗಳೆಲ್ಲ ಮಾಡಿಕೊಂಡು ಮಕ್ಕಳಿಗೂ ಕೂಡ ಊಟ ಮಾಡಿಸ್ದೆ ನಾನು. ಎಷ್ಟಾಗುತ್ತೋ ನನ್ನ ಕೈಯಲ್ಲಿ, ಅಂದರೆ ಅವ್ರು ಎಷ್ಟು ಸ್ಪೀಡಾಗಿ ತಿಂತಾರೋ ಅಷ್ಟು ಚೆನ್ನಾಗಿ ತಿನ್ನಿಸ್ದೆ. ಯಾಕಂದರೆ ಬಿಸಿ ಬೇರೆ ಇರುತ್ತಲ್ವ, ಆರಿಸಿ ಕೊಡಬೇಕು. ಅಲ್ಲೂ ಬೇಗ ಊಟ ಮಾಡಬೇಕು. ಹಾಗಾಗಿ ಬೇಗ ಎಲ್ಲನೂ ಮಕ್ಳಿಗೂ ತಿನ್ನಿಸ್ದೆ. ಧರಣಿ ಅಮ್ಮ ತಿನ್ನಿಸಿದ್ರು, ನಾನು ಧಾತ್ರಿಗೆ ತಿನ್ನಿಸ್ದೆ. ಬೇಗ ಅವರು ಕೂಡ ಏನು ಗಲಾಟೆ ಮಾಡ್ದೇನೆ ಒಂದು ಅರ್ಧದಷ್ಟು ಊಟ ಮುಗಿಸ್ಕೊಂಡ್ರು. ಆಮೇಲೆ ಸ್ವಲ್ಪ ಡಿಲೇ ಮಾಡಿದ್ರು. ಅಷ್ಟೊತ್ತಿಗೆ ಊಟನೂ ಕ್ಲೋಸ್ ಆಯಿತು. ಆಮೇಲೆ ನಾನು ಸ್ವಲ್ಪ ಹಾಗೆ ಕೇಳಿಕೊಂಡು ಒಳಗಡೆ ಹೋಗಿ ಮಕ್ಕಳಿಗೆ ತಿನ್ನಿಸ್ಬೇಕಾಗುತ್ತೆ, ಸ್ವಲ್ಪ ಊಟ ಪ್ರಸಾದನ ಕೊಡಿ ಅಂತ ಹೇಳಿಬಿಟ್ಟು ಹಾಗೆ ಎಲೆಯಲ್ಲಿ ಹಾಕಿಸ್ಕೊಂಬಂದು ಅನ್ನ ಮತ್ತು ಮಜ್ಜಿಗೆನ ಹಾಕಿಸಿ ಚೆನ್ನಾಗಿ ಅವ್ರಿಗೆ ತಿನ್ನಿಸ್ದೆ. ಅವರು ಪಾಪ ಹೊಟ್ಟೆ ತುಂಬುವಷ್ಟು ತಿಂದರು. ನನಗಂತೂ ತುಂಬ ಖುಷಿಯಾಯಿತು, ದೇವಸ್ಥಾನದಲ್ಲಿ ಪ್ರಸಾದನೂ ತಿಂದ್ರಲ್ಲ ಅಂದ್ಬಿಟ್ಟು. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ತುಂಬಾ ಚೆನ್ನಾಗಾಯಿತು ಈ ಸತಿ ಅಂತೂ. ಫಸ್ಟ್ ಟೈಮು ಮಕ್ಕಳನ್ನ ಕರ್ಕೊಂಬಂದಿದ್ದು. ಆ ರೇಷಲ್ಲಿ ಕ್ಯೂನಲ್ಲಿ ಹೇಗೆ ನಿಲ್ತಾರೋ ಏನು ಅಂತ ಒಂದು ಗಾಬರಿ ಇತ್ತು. ಆದರೆ ಎಲ್ಲೂ ಗಲಾಟೆ ಅಂತೂ ಮಾಡಲಿಲ್ಲ. ಆಮೇಲೆ ತುಂಬ ಜನ ಫ್ರೆಂಡ್ ಮಾಡ್ಕೊಂಡ್ಲು, ಎಲ್ಲರನ್ನೂ ಮಾತಾಡ್ಸಿದ್ಲು, ಎಲ್ಲರ ಹತ್ರ ಹೋದ್ಲು. ಇಬ್ಬರೂ ಹಾಗೇನೆ ಎಲ್ಲರ ಹತ್ರ ಚೆನ್ನಾಗಿ ಹೋಗಿ ಮಾತಾಡಿಕೊಂಡು ಆರಾಮಾಗಿದ್ದರು. ನಾವು ಕೂಡ ಏನೂ ಭಯ ಇಲ್ದೇನೆ ಆರಾಮಾಗಿ ದರ್ಶನನ ಮುಗಿಸ್ಕೊಂಡ್ವಿ. ಸೊ ಎಲ್ಲ ಮುಗೀತು. ಇನ್ನು ಡೈರೆಕ್ಟಾಗಿ ಮನೆಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ವಿ. ಮಕ್ಕಳಿಗೆ ಏನಾದರೂ ಆಟ ಸಾಮಾನು ಕೊಡ್ಸೋಣ, ಮತ್ತು ತಾಯಿತ ಅದು ರುದ್ರಾಕ್ಷಿದೆಲ್ಲ ಸಿಗುತ್ತಲ್ವ, ಅದೆಲ್ಲ ತೊಗೊಳ್ಳೋಣ, ಕುತ್ತಿಗೆ ಕಟ್ಟೋ ಅಂಥದ್ದು ಅಂದ್ಬಿಟ್ಟು ಅಂದ್ಕೊಂಡು ಕಾರ್ ಹತ್ರ ಬಂದು ಎಲ್ಲ ನಾವು ಕೂಡ ರೆಡಿ ಆದ್ವಿ ಶಾಪಿಂಗ್ ಮಾಡೋದಕ್ಕೆ. ಹಾಗೂ ನನಗೂ ಸ್ವಲ್ಪ ಐಟಮ್ಸ್ಗಳು ಬೇಕಾಗಿತ್ತು. ಅಂದರೆ ರೆಗ್ಯುಲರಾಗಿ ಧರ್ಮಸ್ಥಳ ಅಂತ ಹೋದರೆ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಬರ್ತೀವಿ, ಅಂಥದ್ದೆಲ್ಲ ಬೇಕಾಗಿತ್ತು. ಅಲ್ಲೆಲ್ಲ ಹೋಗೋಣ ಅಂದ್ಬಿಟ್ಟು ಎಲ್ಲ ಪಾಪುಗಳಿಗೂ ನೀರು ಕುಡಿಸಿ ರೆಡಿ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇನ್ನೂ 1 ಅವರ್ ಅಥವಾ 2 ಅವರ್ ನಮ್ಮ ಹತ್ರ ಟೈಮ್ ಇದ್ದಿದ್ದರೆ ಸುಬ್ರಹ್ಮಣ್ಯ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಖಂಡಿತ ಹೋಗ್ತೀವಿ.
ಹಾಯ್ ಹಾಯ್ ಮಾಡಿ ಟಾಟಾ ಮಾಡಿ ಟಾಟಾ ಮಾಡಿ. ಯಾರು ಟಾಟಾ ಮಾಡ್ತಿರೋದು? ಇಲ್ಲಿ ಇದ್ದರು ಟಾಟಾ. ಇಲ್ಲೊಬ್ರು ಇಲ್ಲೊಬ್ರು ಎಲ್ಲೂ ಸಿಕ್ಲಿಲ್ವಾ? ಏನಮ್ಮ ಅದು ಬಾಬು ನಿನ್ನ ಪಕ್ಕ ಬಂದು ಕೂತಿದೆ ನೋಡು. ಅದಕ್ಕೆ ಗೊತ್ತಾಯ್ತು ರೆಸ್ಟ್ ಮಾಡೋದು. ನಿಂಗೆ ಇಷ್ಟನಾ? ಮುಟ್ಟಂಗಿಲ್ಲ, ಹಂಗೆ ಹಂಗೆ ನೋಡಬೇಕು. ಬೇಡ ಇಲ್ಲಿ ಎಲ್ಲೇ ನೋಡು. ಇಲ್ಲ ಆಟ ಇಲ್ಲ ಆಟ ಇಲ್ಲ ಆಟ. ಹೋಗಂಗಿಲ್ಲ ಹೋಗಂಗಿಲ್ಲ. ಅಲೋಕ್ ಬರೋ ತನಕ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ. ಪಕ್ಕದಲ್ಲಿ ನಾಯಿ ಕೂಡ ಒಂದು ಕೂತ್ಕೊಳ್ತು, ಇವಳು ಕರಿತಿದ್ದಕ್ಕೆ. ಸೊ ಹಾಗೆ ಆಟ ಆಡ್ಸ್ಕೊಂಡು ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು. ಇವಳಿಗಂತೂ ನಾಯಿ ಅಂದರೆ ಅದೇನು ಇಷ್ಟನೋ ನನಗಂತೂ ಗೊತ್ತಿಲ್ಲ. ಎಲ್ಲೇ ನಾಯಿ ತಂದು ನಾಯಿ ಮಾಡ್ತಾಳೆ, ಕರೀತಾಳೆ, ಕಿಲ 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 ಅಂತ ಮಾಡ್ತಾಳೆ. ನೋಡಲ್ಲಿ ಎಲ್ಲಿಗೋಯ್ತೀಯ? ನೋಡಲ್ಲಿ ಮಮ್ಮಿ ಮಮ್ಮಿ ಹಂಗೆ ಅನ್ಬಾರ್ದು. ಕಚ್ಚಿದ್ರೆ ತಿರ್ಗಿ ಸಂಕ್ರಾಂತಿ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಅಯ್ಯಪ್ಪ ಸ್ವಾಮಿಗಳು ಜಾಸ್ತಿನೇ ಇದ್ದರು ಅಂತ ಹೇಳ್ಬೋದು. ದರ್ಶನ ಅದು ಬಿಟ್ಟರೆ ತುಂಬಾ ಚೆನ್ನಾಗಾಯಿತು. ಬೇಗನೆ ಮನೆಗೆ ಕೂಡ ಬಂದ್ವಿ. ಒಂದು 6 ಗಂಟೆ ಅಷ್ಟೊತ್ತಿಗೆಲ್ಲ ಮನೆ ರೀಚ್ ಆದ್ವಿ. ಸಕಲೇಶ್ಪುರದಲ್ಲೇ ಏನೇನು ಬೇಕು ಎಲ್ಲ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಅಂದರೆ ಬೇಸಿಕ್ ನೀಡ್ ಆಗಿರೋವಂಥ ಹಾಲು ಮೊಸರು ಇಂಥದ್ದು. ಯಾಕಂದರೆ ಇಲ್ಲಿ ಮನೆಗೆ ಬಂದಾದಮೇಲೆ ಇಲ್ಲೆಲ್ಲೂ ಸಿಗೋದಿಲ್ಲ ಈ ಟೈಮಲ್ಲಿ ಅಂದ್ಬಿಟ್ಟು ಎಲ್ಲ ಅಲ್ಲಿಂದನೇ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ. 6-6:30 ಅಷ್ಟೊತ್ತಿಗೆ ಮಕ್ಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಮಾಡಿಬಿಟ್ಟು ಆಟ ಆಡೋಕ್ಕೆ ಬಿಟ್ಟಿದ್ದೀವಿ. ಯಾಕಂದರೆ ಬೆಳಗಿಂದ ಎತ್ಕೊಂಡು ಅವ್ರಿಗೂ ಮೈಕೈ ಎಲ್ಲ ನೋವ್ತಾ ಇರುತ್ತೆ. ಪಾಪ ಇನ್ನೂ ಎತ್ಕೊಂಡ್ರೆ ಅವ್ರಿಗೆ ಹಿಂಸೆ ಆಗಿಬಿಡುತ್ತೆ ಅಂದ್ಬಿಟ್ಟು ಆಮೇಲೆ ನಾವು ಕೂಡ ನಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕಾಗಿರುತ್ತಲ್ಲ, ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬಿಟ್ಬಿಡ್ತೀವಿ ಅವ್ರನ್ನ. ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ. ಆ್ಯಂಡ್ ಈ ಬಾಕ್ಸ್ ಅಂತೂ ಅವರು ಫೇವ್ರೇಟ್ ಆಗಿಬಿಟ್ಟಿದೆ. ಅದರೊಳಗೆ ಆಟ ಸಾಮಾನು ಹಾಕೊಳ್ಳೋದು, ಅದರೊಳಗೆ ಅವರು ಕೂತ್ಕೊಳ್ಳೋದು, ಆಟ ಆಡೋದು. ದೊಡ್ಡವಳೇನೋ ಅವಳೇ ಹತ್ಬಿಟ್ಟು ಹೊಟ್ಟೋಗ್ತಾಳೆ. ಚಿಕ್ಕವಳಿಗೆ ಅವಳಿಗೆ ಅದರೊಳಗಡೆ ಹತ್ತೋದಕ್ಕೆ ಆಗೋದಿಲ್ಲ. ಅವಳನ್ನ ಕರೆಯೋದು ಬಾ ಬಾ ಹತ್ತು ಬಾ ಅಂತ. ಅವಳು ಟ್ರೈ ಮಾಡ್ತಾಳೆ ಪಾಪ. ನಮಗೂ ಎಲ್ಲ ಓಡಾಡಿ ಮಾಡಿ ಸುಸ್ತಾಗಿರೋದ್ರಿಂದ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಕೂತ್ಕೊಂಡು ಮಕ್ಳ ಜೊತೆ ಆಟ ಆಡಿಕೊಂಡು. ಹಾಗೆ ಇದು ಮಾರನೇ ದಿನದ ಬ್ಲಾಗ್ ಆಗಿರುತ್ತೆ. ಧರ್ಮಸ್ಥಳದ್ದು ಅಷ್ಟೇ ನಾನು ಶೂಟ್ ಮಾಡ್ಕೊಂಡಿದ್ದು, ಜಾಸ್ತಿ ಎಲ್ಲ ಶೂಟ್ ಮಾಡೋದಕ್ಕಾಗಲಿಲ್ಲ ಮಕ್ಳನ್ನ ಇಟ್ಕೊಂಡು. ಆಮೇಲೆ ನೆಕ್ಸ್ಟ್ ಡೇ ಅಂತೂ ಮಾರ್ನಿಂಗ್ ಚೆನ್ನಾಗಿ ಮಕ್ಕಳು ಆಟ ಆಡ್ತಾಯಿದ್ರು. ಬೆಳಗ್ಗೆ ಎದ್ಬಿಟ್ಟು ಒಂದು ರೆಗ್ಯುಲರಾಗಿ ಬೆಕ್ಕು ಬರುತ್ತೆ, ನೀವು ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿರ್ಬೋದು. ಒಂದು ಬೆಕ್ಕು ರೆಗ್ಯುಲರಾಗಿ ಬಂದು ಮಕ್ಳ ಜೊತೆ ಆಟ ಆಡ್ತಿರೋದನ್ನ ನೋಡಿರ್ತೀರ. ಅದೇ ಬೆಕ್ಕಿದು ಈಗಲೂ ಕೂಡ ಬರುತ್ತೆ. ಬಿಸ್ಕೆಟು ರಸ್ಕು ಏನು ತಂದಿರ್ತೀವಿ ಅದನ್ನು ಹಾಕ್ತೀವಿ. ಮಕ್ಕಳು ಕೂಡ ಹಾಕ್ತಾರೆ, ಆಟ ಆಡ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಒಂದು 1/4 ಗಂಟೆ ಟೈಮ್ ಪಾಸ್ ಮಾಡ್ತಾರೆ. ಆಮೇಲೆ ಅದು ಹೊರಟೋಗ್ಬಿಡುತ್ತೆ. ಆಮೇಲೆ ದಿನಪೂರ್ತಿ ಎಲ್ಲಿರುತ್ತೋ ಗೊತ್ತಿಲ್ಲ, ನಮ್ಮ ಹತ್ರ ಅಂತೂ ಬರೋದೇ ಇಲ್ಲ. ಮತ್ತು ಸಂಜೆ ಒಂದು ಸತಿ ಟೀ ಟೈಮ್ಗೆ ವಿಸಿಟ್ ಮಾಡುತ್ತೆ. ಆವಾಗಲೂ ಕೂಡ ಏನಾದರೂ ಹಾಲು ಅಥವಾ ಬಿಸ್ಕೆಟು ರಸ್ಕು ಈ ಥರದ್ದು ಒಂದು ಪೀಸ್ ಹಾಕಿದ್ರೆ ತಿನ್ಕೊಂಡು ಒಂದು 1/4 ಗಂಟೆ ಆಟ ಆಡಿಬಿಟ್ಟು ಹೊರಟೋಗುತ್ತೆ. ಕೊಡಿ ಹಾಕ್ತೀವಿ ಏನು ಕೊಟ್ರು ಬಾಯಿಗೆ ಹಾಕು ಇಷ್ಟು ಹಾಕು, ಚಿಕ್ಕ ಚಿಕ್ಕದಾಗಿ ಮಾಡಾಕು. ಇಲ್ಲಿ ಮೇಲಕ್ಕೆ ಹಾಕು, ಮೇಲೆ ಮೆಟ್ಲಿಗೆ ತಿನ್ನ ಚೆನ್ನಾಗಿ ಮೇಲೆ ಮೆಟ್ಲಿಗೆ ಹಾಕು. ಬಾರಿ ಬಾರಿ ಇಲ್ಲೇ ಕೂತ್ಕೊಳ್ಳೆ ಧರಣಿ. ನೀನು ಹಾಕಲ್ವೇನೆ? ಬೆಕ್ಕಿಗೆ ಕೊಟ್ಟಿರೋದನ್ನ ಅವಳೆ ತಿಂದ ಅವಳು ಕೂತ್ಕೊಂಡು. ಸಾಕು ಬಾ, ಹಿಡ್ಕೊಳ್ಬಾರ್ದು. ಅಯ್ಯೋ ಅಯ್ಯೋ ಹಿಡ್ಕೊಬಾರ್ದು. ಬಾ ಬಿಸ್ಕೆಟ್ ಹಾಕೈತಲ್ಲ ಹಿಡ್ಕೊಳತ್ತ ಮೇಲೆ ಕೈ. ನಾನು ತಿಂದೆ ಕೊಡ್ರು ನಾನು ಹೇಗೆ ವೇಸ್ಟ್ ಮಾಡಬೇಕು ನೋಡಲ್ಲಿ ಬಾಯಿಗೆ ತಿನ್ಸಕ್ಕೆ ಹೋಗೋದು. ಬಾ ಅಲ್ಲ ತಿನ್ನುತ್ತೆ ಬಾರೆ. ಮುಟ್ಬಾರ್ದು, ಕಚ್ಚಿ ಕಚ್ಚಿ ಅದು. ತಗೋಬಾ, ಬಾ ಬಾ ತಗೋಬಾ. ಕೈಲಿ ನೋಡ್ಕೊಂಡಲ್ಲ ಎಷ್ಟು ಗಲೀಜಾಯ್ತು. ಅದು ಹೆಂಗಲ್ಲವ, ಬೇಡ ಬಾ, ಹೆಂಗೆ ಕುತ್ಕೊಂಡು ನೋಡವ್ವ, ಇಲ್ಲೇ ಕುತ್ಕೊಂಡು ಬಾಯ್. ತಡೀರಿ ಅಂತ ಹೇಳ್ತಾ ಇರೋದು. ತಗೊಳ
ಇಲ್ಲೇ ಕೂತ್ಕೊ. ತಂಗಿಗೊಂದು 2 ಆಟ ಸಾಮಾನು ಆಚೆಗೆ ಹಾಕು ಆಟ ಆಡಕ್ಕೆ. ಇಲ್ಲೇ ಬರವಾ. ಹೊಡಿಬಾರ್ದು. ಹಾಂ ಹೊಡಿಬಾರ್ದು ಪಾಪುಗೆ. ಅಲ್ಲ ಇಬ್ರು ಒಟ್ಟಿಗೆನೇ ಆಡ್ತಾರೆ. ನೀವು ಸ್ನಾನ ಮಾಡಿಸಿ ಆಮೇಲೆ ನೀವು ಸ್ನಾನ ಮಾಡಬೇಕು. ಇನ್ನು ನಾವು ಧರ್ಮಸ್ಥಳ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದ ಹಾಗೆಯೇ ನಮ್ಮ ಅಕ್ಕ ಅವರು ಕೂಡ ಮನೆಗೆ ಬಂದರು. ಸೊ ಅವ್ರ ಜೊತೆ ನಾವು ಕೂಡ ಒಂದಿನ ಮನೇಲಿದ್ದು ಮಾರನೇ ದಿನ ಅವ್ರ ಮನೆಗೆ ಹೊರಟ್ವಿ. ಇದು ಅಲ್ಲಿದೆ ಕ್ಲಿಪ್ಪಿಂಗ್. ಅವ್ರ ಮನೇಲಿ ನಾಯಿ ಇದ್ದಿದ್ದ ಕಾರಣ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಇವಳು ನೋಡು, ಅನ್ನ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಕಣೆ. ಏನಮ್ಮ ಮೊಸರನ್ನ ತಿಂತೀಯ ನೀನು? ಅದಕ್ಕೆ ಇಷ್ಟ ಇಲ್ಲ. ಚಪಾತಿ ರೊಟ್ಟಿ ದೋಸೆನೆ ಮಾಡ್ಕೊಡೋದು. ಫ್ರಿಜ್ಜಲ್ಲಿ ಇಟ್ಕಾಲಿ ಐತೆ. ನಾಯಿ ಊಟ ತಿನ್ನೋದು ನೋಡ್ಬೇಕಂತೆ ಒಂದೇ ಹಠ. ಅದು ಪಾಪ ಮೇಲ್ಗಡೆ ಕೂತ್ಕೊಂಡು ತಿಂತಾ ಇತ್ತು. ಅದಕ್ಕೆ ಮೊಸರನ್ನ ಅಂದರೆ ಇಷ್ಟ ಇಲ್ಲ. ನೋಡಿಲಿ ಚೋಟು ಆಟಾಡಿ ಚೋಟು ಬಂದಿದ್ದಾನೆ. ಎದ್ರುಕೊಂಡು ಓಡ್ತಾವನಲ್ಲೇ. ಸರಿ ಆಟಾಡಿ ಬಾ ಬಂದ ನೋಡಲ್ಲ. ಹಾಯ್ ಅನ್ನು. ಹಾಯ್ ಮಾಡು. ಹಾಯ್ ಮಾಡ್ತಾ ಇದ್ದಾನೆ. ಹಾಯ್ ಮಾಡು. ಬಾಯ್ ಮಾಡೋದು ನೀನು. ಟಾಟ ಮಾಡೋದು ನಾಯಿಗೆ. ಬಬ್ಲು ಏಯ್ ಬಬ್ಲು ಮೂತಿ ಎಲ್ಲ ನೆಕ್ತಾನೀಗ. ಬೇಡ ಬೇಡ ಅನ್ನು. ಬೇಡ ಬೇಡ. ಏಯ್ ಅಲ್ಲ ಕೈ ಕೊಡೋದ ಎದ್ರದ ಇಲ್ಲ ಅದು. ಬೇಡಮ್ಮ ಬೇಡಮ್ಮ. ಪಾಪು ಬಾಯಿ ಕರ್ತವ್ಯ. ಪಾಪು ಪಾಪು ಅದು. ತಾಯಿ ನಮಸ್ಕಾರ ತಾಯಿ ನಿಮ್ಗೆ. ಏನ್ ಮಾಡ್ದ ಅಲ್ಲಡೆ ಹೋಯ್ ಬಾಯೆಲ್ಲ ನೆಕ್ತಾನೆ. ಏನ್ ಮಾಡ್ತದೆ ಬೇಡನ. ಏನಾಯ್ತು ಪಪ್ಪು ನಿನ್ಗೆ? ಅವಳು ಇಳಿಸಿಲ್ಲಿ ನೋಡೋಣ. ನೋಡು ಮಾತಾಡ್ಸು ಬಾ ನೀನು ಮಾತಾಡ್ಸು ಬಬ್ಲುನ ನಿಲ್ಸು ನೋಡಿ ನಿಲ್ಲಲ್ವಾ? ಸಾಕು ಸಾಕು ಸಾಕು. ಮಾತಾಡು ಏನು ಮಾಡಲ್ಲ ಮಾತಾಡೆ. ಮಾತಾಡ್ಸು ಬಾ ಮಾತಾಡ್ಸು ಕಂದ. ಏನಂತೆ? ಅಯ್ಯ ಇದು ಹಸಿಯದ್ ನೋಡಿ ಅದ್ರ ಮೇಲೆ ಹೋಗಿ. ಏಯ್ ಬಾಯಿ ಕೈ ಹಾಕ್ಬೇಡ ಬಾರೆ ಇಲ್ಲಿ. ಆಮೇಲೆ ಕಚ್ಚಿ ಆಮೇಲೆ ದೂರ ಕೂತ್ಕೊಪ್ಪಿ. ಹಿಂಗೆಲ್ಲ ಕಿತಾಪತಿ ಮಾಡಬಾರ್ದು. ಆಮೇಲೆ ಸಿಟ್ಟು ಬರುತ್ತೆ ಅದಕ್ಕೆ. ಕಿತಾಪತಿ ಮಾಡಬಾರ್ದು. ಪಾಪ ಮಾಡು ಪಾಪ 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 ನೀನು ಮಾಡು ಪಾಪ. ಸಾಕು ಬಾ. ಅಲ್ಲಿ ಹೋಗಿ ಒಂದು 4 ದಿನ ಇದ್ದಿದ್ದು ಹೊಸ ಆಟಗಳೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಆಮೇಲೆ ತುಂಬಾ ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡಿದ್ದಾಳೆ. ತಾತ ಅಜ್ಜಿ ಬಾ ಅಮ್ಮ ಅಂತೆಲ್ಲ. ನೋಡಿ ಎಷ್ಟು ಮೇಲಕ್ಕೆ ಕಾಲು ಹಾಕ್ಬಿಟ್ಟು ಹತ್ತೋದಕ್ಕೆ ಶುರು ಮಾಡಿದ್ದಾಳೆ ಅಂತ. ಆ್ಯಕ್ಚುಲಿ ಅಲ್ಲಿ ಹೋಗೋಕ್ಕೆ ಮುಂಚೆ ಈ ಥರ ಹತ್ತುತ್ತಿರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಸೋಫಾ ಮೇಲೆ ದಿವಾನ್ ಮೇಲೆ ಎಲ್ಲ ಹತ್ತಕ್ಕೆ ಶುರು ಮಾಡಿದ್ದಾಳೆ. ನಾವು ಕೂಡ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಒಂದು 4 ದಿನ. ಅದು ಕೂಡ ಹಳ್ಳಿ ಆಗಿರೋದ್ರಿಂದ ಹೀಗೆ ಪಕ್ಕ ಮನೆಯವರು ಎಲ್ಲರೂ ಸೇರಿಕೊಂಡು ಹರಟೆ ಹೊಡಿತಾರೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ನಾವು ಕೂಡ ಸ್ವಲ್ಪ ಹೊತ್ತು ವಾಕ್ ಕೂಡ ಹೋಗಿ ಬಂದ್ವಿ ಸಂಜೆ. ಚೆನ್ನಾಗಿತ್ತು ವೆದರು. ತುಂಬ ಚಳಿನೂ ಇರಲಿಲ್ಲ ಬಿಸಿಲು ಇರಲಿಲ್ಲ ಅಂತ ಟೈಮಲ್ಲಿ ಹೋಗಿದ್ವಿ. ಇವಳಿಗಂತೂ ನಾಯಿಗಳಂದರೆ ಮೊದಲೇ ಇಷ್ಟ. ಮಕ್ಕಳು ಬಂದಿದ್ದು ನೋಡಿ ಅಲ್ಲಿ ಅಕ್ಕಪಕ್ಕ ಇದ್ದಿದ್ದ ನಾಯಿಗಳೆಲ್ಲ ಓಡಿ ಬಂದವು. ಅದ್ರ ಜೊತೆ ಆಟ ಆಡಿಕೊಂಡು ಚೆನ್ನಾಗಿ ಮಾತಾಡಿಸ್ಕೊಂಡು ಇದ್ದಾಳೆ. ನಾನಂತೂ ಈ ಊರಿಗೆ ಬಂದು ತುಂಬಾ ವರ್ಷಗಳಾಗೋಗಿತ್ತು. ಲಾಸ್ಟ್ ಮಕ್ಕಳು ಹುಟ್ಟಿದ ಮೇಲೇ ಒಂದು ಬಂದಿದ್ದು. ಅದಾದಮೇಲೆ ಇದೆ ಸೆಕೆಂಡ್ ಟೈಮು ಮಕ್ಕಳು ಹುಟ್ಟಿದ ಮೇಲೆ. ಸೊ ಹಾಗಾಗಿ ಅಲ್ಲಿದ್ದವರೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನನ್ನ ನೋಡಿದ್ದವರು. ಹಾಗಾಗಿ ನನಗೆ ಮಕ್ಕಳಾಯ್ತಾ ಅದು ಟ್ವಿನ್ಸ್ ಆಯಿತಾ, ಯಾರು ದೊಡ್ಡವರು ಯಾರು ಚಿಕ್ಕವರು ಏನು ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಕೇಳೋರು, ಮಾತಾಡ್ಸೋರು. ಮಾನಸನ ನೀನು ನಂಗೆ ಗೊತ್ತೇ ಆಗ್ತಿಲ್ಲ ದೊಡ್ಡವಳಾಗ್ಬಿಟ್ಟಿದ್ಯಾ ಇಷ್ಟೊಂದು ಅಂತೆಲ್ಲ ಮಾತಾಡೋರು. ಒಂಥರ ಖುಷಿ ಆಗೋದು. ಅದಕ್ಕೆ ನೆನ್ನೆ ಏನು ಮಾಡಿತ್ತು ತುಂಬ ಅನ್ನಕ್ಕೆ ನೀರು ಇದು ಅಂತ ಹಂಗೆ ಇತ್ತು. ರಾತ್ರಿ ಹಾಕಲಿಲ್ಲ. ಅದಕ್ಕೆ ಒಂಚೂರು ಮೊಸರು ಇದೆ
ಯಾರನ್ನ ಮಾತಾಡ್ಸೋದು? ನಾಯಿ ಬೋ 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 ಬರ್ರಿ ಈ ಕಡೆ ಕಿಸ ಬೋ 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 ಬಬ್ಲಿ ಏ ಗಬ್ಲಿ. ನಿಮ್ದು ಬಬ್ಬುಲಿಯಲ್ಲಿ ಗಿಳಿ ಮರಿ ಹೋಗ್ಬಿಡ್ತು. ಅದು ಹೋಯ್ತಲ್ಲ ನಿನ್ನ ಫ್ರೆಂಡು. ಇವನಲ್ಲದ ಚೋಟು ಇಲ್ಲೇ ಅದೇನು ಬಿಟ್ಟೋಗ್ಬಿಡ್ತಾನೆ.